ನಾನು ಪುರುಷ, ನಾನು ಗಂಡಸು, ಅದಕ್ಕೆ ಸಾಕ್ಷಿ ನನ್ನ ಮುಖದ ಮೇಲಿನ ಮೀಸೆ. ಹಿಂಗಿದ್ರೆ ಸಾಲಲ್ಲ. ಗ್ರಾಮೀಣ ಭಾಗದಲ್ಲಿ ಬೆಕ್ಕು ನಾಯಿಗಳಿಗೂ ಕೂಡ ಮೀಸೆಗಳಿರ್ತವೆ. ಅದರರ್ಥ ಹೆಣ್ಣು ಮಕ್ಕಳನ್ನು ಮದುವೆಯಾಗಿ ಮನೆಗೆ ಕರೆಸಿಕೊಳ್ತೀರಿ, ಆಕೆಯ ಮೇಲೆ ವರದಕ್ಷಿಣ ಕಿರುಕುಳವೆಂಬ ಆಧುನಿಕವಾದ ಕ್ರೌರ್ಯತನವನ್ನು ತೋರಿಸ್ತೀರಿ. ಅದರಲ್ಲಿ ನಂಬರ್ 1 ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು ಅನ್ನೋದಾದರೆ ಕೂತಿರೋ ನನಗೂ ಕೇಳಿಸ್ಕತ್ತಿರೋ ನಿಮಗೂ ಉರಿಯೋದಿಲ್ವೇನು? ಎಸ್, ಇದೇ ವಿಚಾರದ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಲಿದ್ದೇವೆ. ಆ ಚರ್ಚಾ ಕಾರ್ಯಕ್ರಮದಲ್ಲಿ ಈಗಾಗಲೇ ಶಿಕ್ಷಣ ತಜ್ಞೆ ಶ್ರೀಮತಿ ರಂಗಲಕ್ಷ್ಮಿ ಶ್ರೀನಿವಾಸ್ ಜಾಯ್ನ್ ಆಗಿದ್ದಾರೆ. ತಮಗೆ ಆತ್ಮೀಯವಾದಂತಹ ವೆಲ್ಕಮ್ಮು. ಗೆಸ್ಟ್ಗಳನ್ನು ಕೂರಿಸ್ಕೊಂಡು ಲೋಕಲ್ ಲ್ಯಾಂಗ್ವೇಜಲ್ಲಿ ಮಾತನಾಡಬೇಕಾದ್ರೆ ನಮಗೂ ಕೂಡ ಒಂದು ಸ್ವಲ್ಪ ಬೇರೆ ಥರ ಅನಿಸುತ್ತೆ. ಆದರೂ ಕೂಡ ಈ ಸಬ್ಜೆಕ್ಟು ಅಂತ ಬಂದಾಗ ನಮ್ಮ ಸಮಾಜದ ಮೇಲೆ ಒಂದು ಸಣ್ಣ ಕನ್ಸರ್ನನ್ನು ತೋರಿಸಲೇಬೇಕಾಗುತ್ತೆ. ಹಾಗಾಗಿ ಒಂದಷ್ಟು ಸರಳವಾದ ಭಾಷೆಗಳನ್ನು ಬಳಸ್ತಾ ಇದ್ದೀವಿ. ಮೇಡಮ್, ಇನ್ನೂ ಸಾಕಷ್ಟು ಅತಿಥಿಗಳು ಜಾಯ್ನ್ ಆಗಲಿದ್ದಾರೆ ಮುಂದಕ್ಕೆ. ಸೊ ಈಗ ಆರಂಭದಲ್ಲೇ ಮೇಡಮ್, ಈ ವರದಕ್ಷಿಣೆ ಕಿರುಕುಳ ಅನ್ನುವಾಗ ಒಂದು ಹೆಣ್ಣು ಮಗಳಾಗಿ ನಿಮಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಮೇಡಮ್? ವರದಕ್ಷಿಣೆ ಕಿರುಕುಳ ಅಂದ ತಕ್ಷಣ ವರದಕ್ಷಿಣೆ ತಂದೆ ತಾಯಿ ಏನಕ್ಕೆ ಕೊಡ್ತಾ ಇದ್ದಾರಪ್ಪ ಈ ಒಂದು ಕಾಲದಲ್ಲೂ ಅಂತ ಅಂದ್ಬಿಟ್ಟು, ಕರೆಕ್ಟಾ? ಹೆಣ್ಮಕ್ಳನ್ನ ಓದಿಸಿರ್ತಾರೆ, ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ, ಮತ್ತು ಈಗ ಮಾಡರ್ನೈಸ್ ಆಗ್ತಾಯಿದೆ, ಪ್ರತಿಯೊಂದು ಕಡೆಯೂ ಎಲ್ಲ ಕಡೆಯೂ ನಿಮಗೆ ಮಾಹಿತಿಗಳಿದೆ. ಸೊ ಇಂಥ ಕಾಲದಲ್ಲೂ ವರದಕ್ಷಿಣೆ ಕೊಟ್ಟು ಆ ಹುಡುಗಿಗೆ ಕಿರುಕುಳ ಕೊಟ್ಟ ಅತ್ತೆ ಮಾವ ನೋಡಿಕೊಂಡು ಅವಳನ್ನ ಸಾಯಿಸ್ತಾ ಇದ್ದಾರಲ್ಲ, ತಂದೆ ತಾಯಿ ತಪ್ಪ, ಸಮಾಜದ ತಪ್ಪ, ಅಥವಾ ಹುಡುಗಿ ತಪ್ಪ? 3 ಜನ ಬರ್ತಾರೆ ಇಲ್ಲಿ. ಸೊ ತಂದೆ ತಾಯಿ ಹೌದು, ಏನೋ ಎಲ್ಲ ನಾರ್ಮಲಾಗಿ ಎಲ್ಲ ನೋಡಿ ಮಾಡಿನೇ ಕೊಟ್ಟಿರ್ತಾರೆ ಹೆಣ್ಮಗುನ. ಏನೋ ಒಂದು ಕಡೆ ಎಲ್ಲೋ ಕೆಲವ್ರ ಮನೇಲಿ ಅದು ತಪ್ಪಾಗಿರುತ್ತೆ. ಆಮೇಲೆ ಇನ್ನೊಂದು, ನೀವು ನ್ಯೂಸಲ್ಲಿ ಇದ್ರಲ್ಲಿ ತೋರಿಸ್ತಾ ಇದ್ರಿ ಕರ್ನಾಟಕ ನಂಬರ್ 1 ಅಂತ ಅಂದ್ಬಿಟ್ಟು. ತುಂಬ ಆಶ್ಚರ್ಯ ಆಗುತ್ತೆ ರೀ. ಉತ್ತರ ಪ್ರದೇಶ ನಂಬರ್ 1 ಇದ್ದಿದ್ದು, ಇವಾಗ ಕರ್ನಾಟಕ ನಂಬರ್ 1 ಅಂತ ಹೇಳಿದ್ರೆ ಅದು ಸೌತ್ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಇರಲೇ ಇಲ್ಲ, ತೆಲುಗು ಆಂಧ್ರದಲ್ಲಿತ್ತು. ನಾರ್ತ್ ಇಂಡಿಯಾದಲ್ಲೇ ಜಾಸ್ತಿ ವರದಕ್ಷಿಣೆ ಸಾವುಗಳಿರೋದು. ಸೊ ಇರಲಿಲ್ಲ. ಕರ್ನಾಟಕ ನಂಬರ್ 1 ಅಂತ ನೀವು ಕೇಳಿದಾಗ ತುಂಬ ಆಶ್ಚರ್ಯ ಆಯಿತು. ಅದು 10 ವರ್ಷದಿಂದ ಅಂತ ಹೇಳ್ತಾ ಇದ್ದೀರಾ. 10 ವರ್ಷದಿಂದ ಅಂತಂದರೆ ನನಗೇನು ಅನಿಸುತ್ತೆ ಅಂದರೆ, ಮೋಸ್ಟ್ ಪ್ರಾಬಲ್ ಆಗಿ ನಮ್ಮ ಸೌತ್ ಇಂಡಿಯನ್ಸ್ ಅಥವಾ ಕನ್ನಡ ಆ ಫ್ಯಾಮಿಲಿಗಳಲ್ಲಿ ಈ ಥರ ಜಾಸ್ತಿ ಆಗ್ತಾ ಇಲ್ಲ. ನಾರ್ತ್ ಇಂಡಿಯನ್ಸು ಇಲ್ಲಿಗೆ ವಲಸೆ ಬರ್ತಾ ಇದ್ದಾರೆ. ಆ ನಾರ್ತ್ ಇಂಡಿಯನ್ಸ್ ವಲಸೆ ಬಂದು ಅವರೇನಾದ್ರೂ ಕೆಲವರಲ್ಲಿ ಇನ್ನೂ ನಡೀತಾ ಇದೆ, ನಾರ್ತ್ ಇಂಡಿಯಾದಲ್ಲಿ ವರದಕ್ಷಿಣೆ ನಡೀತಾ ಇದೆ. ಅವರೇನಾದ್ರೂ ವರದಕ್ಷಿಣೆ ತೊಗೊಂಡು ಹೆಣ್ಣು ಸತ್ತರೆ ಅದು ಕರ್ನಾಟಕದ ಹೆಸರು ಮೇಲೆ ಬರ್ತಾ ಇದೆ. ದಯವಿಟ್ಟು ನನಗೆ ತುಂಬ ಆಶ್ಚರ್ಯ ಇದಾಗ್ತಾ ಇದೆ, ನನಗೆ ಸಿಟ್ಟು ಬರ್ತಾ ಇದೆ. ಕರ್ನಾಟಕದಲ್ಲಿ ವರದಕ್ಷಿಣೆ ಸಾವು ಜಾಸ್ತಿ ಅಂತ ಟೋಟಲಾಗಿ 5,000 ಚಿಲ್ಲರೆ ಸಾಯ್ತಾ ಇದ್ದಾರೆ. ಸೊ ಆ ಇದರಲ್ಲಿ ಕರ್ನಾಟಕದಲ್ಲಿ 84% ಏನೋ ಅಂತಂದ್ರು. ಸೊ ಇಟ್ ಈಸ್ ನಾಟ್ ಕನ್ನಡಿಗಾಸ್ ಅಲ್ಲ ಅಲ್ಲಿ. ಸೊ ಮೋಸ್ಟ್ ಆಫ್ ಅದರಲ್ಲಿ 80%ಅಲ್ಲಿ ಎಷ್ಟು ಜನ ಕನ್ನಡದವರು, ಎಷ್ಟು ಜನ ಬೇರೆ ಭಾಷಿಕರು ಅಂತ ಅಂದ್ಬಿಟ್ಟು ಚೆಕ್ ಆಗಬೇಕು. ಸೊ ಕರ್ನಾಟಕದಲ್ಲಿ ಯಾವತ್ತೂ ಈ ಥರ ನಂಬರ್ 1 ಸ್ಥಾನದಲ್ಲಿ ವರದಕ್ಷಿಣೆ ಕಿರುಕುಳದಿಂದ ಹೆಣ್ಮಕ್ಳು ಸಾವಾಗಿರೋದು ಇರಲಿಲ್ಲ. ಬಟ್ ಕೆಲವು ಸಾವುಗಳಾಗುತ್ತೆ ಹೆಣ್ಮಕ್ಳು ಸೊ ಬೇರೆ ಬೇರೆ ಕಾರಣಗಳಿರುತ್ತೆ, ನಿಮಗೆ ಗೊತ್ತಿದೆ, ಬೇರೆ ಬೇರೆ ಕಾರಣಗಳಿರುತ್ತೆ. ಆ ಕಾರಣಗಳ ಕೊನೆಗೆ ಏನಾಗುತ್ತೆ ಅಂದರೆ ವರದಕ್ಷಿಣೆ ಅಂತ ಬರುತ್ತೆ. ಅಥವಾ ಇನ್ನೊಂದು ಏನಾಗಿರ್ಬೋದು ಅಂತಂದರೆ, ನಾನೇ ಎಷ್ಟೊಂದು ಸತಿ ನೋಡಿದ್ದೀನಿ. ನಾನು ತುಂಬ ಇವಾಗ 15 ವರ್ಷದಿಂದ ನಮ್ಮನೆ ಪಕ್ಕದ ಮನೆಯವರು ಒಂದು ಅದೇ ಮದುವೆ ಆಗಿತ್ತು. ಮಗ ಇದು IITಲಿ MTech ಮಾಡಿದ್ದ, ಚೆನ್ನಾಗಿ ಒಳ್ಳೆ IAS ಕೆಲಸದಲ್ಲಿದ್ದ, IAS ಒಳ್ಳೆ ಕೆಲಸದಲ್ಲಿದ್ದ. ಮದುವೆ ಆಗಿ 1 ತಿಂಗಳಿಗೇ ಇದು ಸೊಸೆ ಇದು ಮಾಡಿಬಿಟ್ಲು, ಕಂಪ್ಲೇಂಟ್ ಕೊಟ್ಬಿಟ್ಲು, ವರದಕ್ಷಿಣೆ ಕೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ವರದಕ್ಷಿಣೆ ಅವ್ರ ಪಾಪ ಒಂದೂ ಕೇಳಿರಲಿಲ್ಲ. ಒಬ್ಬನೇ ಮಗ, ಚೆನ್ನಾಗೇ ಆಸ್ತಿವಂತರಾಗಿದ್ದರು. ಬಟ್ ಅವರಿಂದ ಆಚೆ ಬರಬೇಕಾಗಿತ್ತು. ಸೊ ಆ ಫ್ಯಾಮಿಲಿಯಿಂದ ಆಚೆ ಬರಬೇಕಾಗಿತ್ತು. ಅದಕ್ಕೇ ಇವರು ಏನು ಮಾಡಿದ್ರು ಬಿಡ್ತಾ ಇರಲಿಲ್ಲ. ನನಗೆ ಏನಾದರೂ ಮಾಡಿ ಇವರಿಂದ ತಪ್ಪಿಸ್ಕೊಂಡು ನಾನು ಬೇರೆ ಕಡೆ ಹೋಗಬೇಕಲ್ಲ ಅಂತ ಅಂದ್ಬಿಟ್ಟು ವರದಕ್ಷಿಣೆ ಇದು ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಆ ಅತ್ತೆ ಮಾವ ಹೋಗಿ, ಆಮೇಲೆ ಅಕ್ಕಪಕ್ಕದವರೆಲ್ಲ ಹೋಗಿ, ಇಲ್ಲ ಅವ್ರ ಆ ಥರದವರೆಲ್ಲ ಅಂತ ಹೇಳಿದ್ಮೇಲೆ ಪೊಲೀಸ್ ಬಿಟ್ಟಿರೋದು. ಸೊ ಇಷ್ಟು ನೀವು 80% ವರದಕ್ಷಿಣೆ ಸಾವಲ್ಲಿ ನಿಜವಾಗ್ಲೂ ವರದಕ್ಷಿಣೆಗೋಸ್ಕರ ಸತ್ತಿರೋದು ಯಾರು ಅಂತ ನೋಡಬೇಕು. ಇದರಲ್ಲಿ ಬರೀ ಹೆಣ್ಮಕ್ಳದ್ದು ತಪ್ಪಿರಲ್ಲ ಅಥವಾ ಗಂಡು ಮಕ್ಳದ್ದು ತಪ್ಪಿರಲ್ಲ. ಇವರೂ ಸುಳ್ಳು ಹೇಳಿರ್ಬೋದು, ಅವರೂ ಸುಳ್ಳು ಹೇಳಿರ್ಬೋದು. ಬಟ್ ಪಿಡುಗು ಅನ್ನುವುದು ಕರ್ನಾಟಕದಲ್ಲಿ ಜೀವಂತವಾಗಿದೆ ಅನ್ನೋದಂತೂ ಸತ್ಯ ಇದೆ. ಬಟ್ ಅದೇನೇ ಇಲ್ಲಿ ನೀವು ನಂಬರ್ 1 ಅಂದ ತಕ್ಷಣ ನಂಗೆ ಶಾಕ್ ಆಯ್ತು ರೀ. ನಂಬರ್ 1 ಉತ್ತರ ಪ್ರದೇಶ, ಕರ್ನಾಟಕ ಅಲ್ಲ. ಇವಾಗ ನೀವು
ಮೇಡಮ್, ಈಗ ಬೆಂಗಳೂರು ಅನ್ನೋದು ಲೇಬರ್ ಕ್ಲಾಸ್ಗಳ ಆಗರ. ಇಲ್ಲಿ ತುಂಬಾ ಹೊರ ರಾಜ್ಯದ ಜನರು ಕೂಡ ಬೆಂಗಳೂರಿನಲ್ಲಿ ಬಂದು ನೆಲೆಸ್ತಾರೆ. ಹೊರಗಿನವರು ಬಂದು ಡೌರಿ ಪ್ರಕರಣದಲ್ಲಿ ಕೇಸ್ ದಾಖಲಿಸ್ಕೊಂಡ್ರು ಕೂಡ ಅದು ಬೆಂಗಳೂರಿನಲ್ಲೇ ಪ್ರಕರಣ. ಸೊ ಇಲ್ಲಿ ನಾವು ಆಡಿಯನ್ಸ್ಗಳನ್ನ ಗೊಂದಲಕ್ಕೀಡು ಮಾಡುವಂಥ ಪ್ರಯತ್ನ ನಮ್ಮದಲ್ಲ, ಒಂದು ಪ್ಯಾನಿಕ್ ಮೂಡಿಸುವಂತಹ ಪ್ರಯತ್ನವೂ ನಮ್ಮದಲ್ಲ. ಬದಲಾಗಿ ಬೆಂಗಳೂರಿಗರು ಅಲರ್ಟ್ ಆಗಿರಬೇಕು. ಜೊತೆಗೆ ಮೇಡಮ್, ನಾನು ಮಾತನಾಡ್ತಾ ಇದ್ದೆ, ಜಗತ್ತಿನ ಯಾವುದೇ ದೇಶದಲ್ಲಿ ಇಲ್ಲದಲೇ ಇರತಕ್ಕಂಥ ಒಂದು ದರಿದ್ರ ಸಂಪ್ರದಾಯ ಮತ್ತು ಪದ್ಧತಿ ವರದಕ್ಷಿಣೆ ಅನ್ನೋದು ನಮ್ಮ ಭಾರತದಲ್ಲಿ ಅತ್ಯಂತ ಹೇರಳವಾಗಿ ಕಂಡು ಬರ್ತವೆ. ಹೆಣ್ಣು ಮಗಳನ್ನ 18-21 ವಯಸ್ಸಿನವರೆಗೂ ಅಚ್ಚುಕಟ್ಟಾಗಿ ಕಷ್ಟಪಟ್ಟು ಸಾಕಿ ಅವರಿಗೆ ಸಂಸ್ಕಾರ ಕಲಿಸಿ, ಎಲ್ಲಿವರೆಗೂ ಅಂತ ಕೇಳಿದ್ರೆ ವೇದ ಗ್ರಂಥಗಳು ಹೇಳ್ತಾವೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ನೋಡಿ, ಅದನ್ನು ಅನುಸರಿಸುವಂತಹ ಒಂದು ರಾಜ್ಯದಲ್ಲಿ ನಾವು ಬದುಕ್ತಾ ಇದ್ದೀವಿ. ನಮ್ಮ ರಾಜ್ಯದಲ್ಲಿ ಶೇಕಡ ಅಥವಾ ಪ್ರತಿಶತ 2% ಆಗ್ತಾ ಇದೆಯೋ 5% ಆಗ್ತಾ ಇದೆಯೋ, ಕಡಿಮೆ ಸಂಖ್ಯೆಲೇ ಆಗಲಿ, ಆದರೆ ಹಾಕೂಡ್ದು ಅಂತ ತಂದೆ ತಾಯಿ ಕಷ್ಟಪಟ್ಟು 21 ವರ್ಷದವರೆಗೆ ಬೆಳೆಸಿ ಮದುವೆ ಮಾಡಿ ಕೊಡೋದು ಅತ್ತೆ ಮಾವಂದ್ರೆ ಚಾಕ್ರಿ ಮಾಡೋದಕ್ಕಲ್ಲ ಹೆಣ್ಮಗಳನ್ನ. ಖಂಡಿತ ರೀ, ವಿದ್ಯಾವಂತರಾಗಿರ್ತಾರೆ. ಇವಾಗ ನಾರ್ಮಲ್ ಆಗಿ ಹಳ್ಳಿಗೆ ಹೋದ್ರು ಹಳ್ಳಿ ಮಕ್ಕಳು ಹಳ್ಳಿ ಹೆಣ್ಮಕ್ಳು ವಿದ್ಯಾವಂತರಾಗಿರ್ತಾರೆ. ಮತ್ತು ಏನಾಗಿದೆ ಅಂತಂದರೆ, ನಾನು ಹೇಳೋದೇನಂತಂದರೆ, ಎಲ್ಲ ವಿದ್ಯೆ ಬರುತ್ತೆ, ಕೆಲಸ ಸಿಗುತ್ತೆ, ಎಲ್ಲ ಮಾಡ್ತಾರೆ. 6th ಸೆನ್ಸ್ ಅನ್ನೋದು ಎಲ್ಲರಿಗೂ ಕಮ್ಮಿ ಆಗಿದೆ. ಎಕ್ಸಾಕ್ಟ್ಲಿ, 6th ಸೆನ್ಸ್ ಅನ್ನೋದು ಕಮ್ಮಿ ಆಗಿದೆ. ಆ 6th ಸೆನ್ಸ್ ಯಾವಾಗ ಚೆನ್ನಾಗಿರುತ್ತೋ, 6th ಸೆನ್ಸ್ ಯಾವುದೇ ಒಂದು ಮನುಷ್ಯನ ಇನ್ನೊಬ್ಬರನ್ನ ಇಂಟ್ರ್ಯಾಕ್ಷನ್ ಮಾಡುವಾಗ ನಮಗೆ ಗೊತ್ತಾಗುತ್ತೆ, ಇವ್ರು ಸರಿಗಿದ್ದಾರಾ ಸರಿಗಿಲ್ವಾ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಸೊ ಆ ಥರ ಒಂದು ಸಂದರ್ಭದಲ್ಲಿ ವೆದರ್ ಪೇರೆಂಟ್ಸ್ ಅಥವಾ ಪೇರೆಂಟ್ ಇನ್ಲಾಸ್ ಅಥವಾ ಒಂದು ಹೆಣ್ಮಗಳು ಮದುವೆ ಆಗ್ತಾ ಇರೋಳುವೆ, ಅಲ್ಲಿ ಅವಳಿಗೆ ಬೈ 6th ಸೆನ್ಸಲ್ಲಿ ಅರ್ಥ ಆಗ್ತಾ ಇರುತ್ತೆ, ಓ ಇಲ್ಲಿ ನನಗೆ ಕಿರುಕುಳ ಆಗ್ತಾ ಇದೆ ಅಂತ ಬಂದುಬಿಡ್ಬೋದು. ಬಟ್ ಅವಳು ನನಗೆ ಅನಿಸುತ್ತೆ, ಎಷ್ಟೊಂದು ಸತಿ ನಾನು ನೋಡ್ತಾ ಇರ್ತೀನಿ ಟಿ ವಿಲೆಲ್ಲನೂ, ಏನಕ್ಕಪ್ಪ ಇವ್ರುಗಳು ಅಷ್ಟು ಕಷ್ಟಪಟ್ಕೊಂಡು ಗಂಡನ ಮನೇಲಿ ಇರಬೇಕು, ಏನಕ್ಕಂಥ ಒಂದು ಕಷ್ಟ ಅನುಭವಿಸ್ಬೇಕು ಅವರುಗಳು, ಕರೆಕ್ಟಾ? ಸೊ ಆ ಹೆಣ್ಣಿಗೆ ಧೈರ್ಯ ಬೇಕು. ಆ ಹೆಣ್ಣಿಗೆ ಧೈರ್ಯ ಎಲ್ಲಿಂದ ಆ ಹೆಣ್ಣು ಏನಕ್ಕೆ ಧೈರ್ಯ ಹೊಂದಲ್ಲ ಅಂದರೆ, ಸಮಾಜ ಏನು ಅಂದ್ಕೊಳ್ಳುತ್ತೋ, ನಾ ಗಂಡನಿಂದ ಆಚೆ ಬಂದೆ ಅಂದ್ಬಿಟ್ಟು ಗಂಡನ ಜೊತೆ ಇಲ್ಲ ಅಂತ ಅಂದ್ಬಿಟ್ಟು ಸಮಾಜ ಏನು ಅಂದ್ಕೊಳ್ಳುತ್ತೋ ಅಂತ ಅಂದ್ಬಿಟ್ಟು ಅವಳು ಒಂದು ಇದು ಮಾಡ್ತಾ ಇರ್ಬೋದು, ಪ್ರತಿರೋಧಿಸ್ತಾ ಇರ್ಬೋದು. ಆ ಅತ್ತೆ ಮಾವ ಇವಳು ಒಂದು ಕ್ಯಾರೆಕ್ಟ್ರು, ಇವ್ರು ಸೆಟ್ ಆಗಲ್ಲ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾ ಅವ್ರೇನಾದರೂ ಅದೇನಾಗುತ್ತೋ ನಿಜವಾಗ್ಲೂ ನೀವು ನಾನು ಆ್ಯಸ್ ಎ ಪ್ರಿನ್ಸಿಪಾಲ್ ಆಫ್ ದ ಸ್ಕೂಲ್ ನಾನು ಸ್ಟೂಡೆಂಟ್ಸ್ಗೆ ಹೇಳ್ತಾನೆ ಇರ್ತೀನಿ. ನಾನು ಆ್ಯಸ್ ಎ ಪ್ರಿನ್ಸಿಪಾಲ್ ನಾನು ಹೇಳ್ತಾನೆ ಇರ್ತೀನಿ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಹೇಳ್ತಾ ಇರ್ತೀನಿ, ನೋಡ್ರಮ್ಮ ನೀವು ಇವಾಗ 10ನೇ ಕ್ಲಾಸು, ಆಮೇಲೆ ಕಾಲೇಜ್ಗೆ ಹೋಗ್ತೀರಾ, ಮದುವೆ ಆಗ್ತೀರಾ, ಆದಮೇಲೆ ನೋಡಿ ಈ ಥರ ಎಲ್ಲ ತೊಂದರೆಗಳಿರುತ್ತೆ. ನಿಮಗೆ ಫಸ್ಟ್ 6th ಸೆನ್ಸ್ ಅನ್ನೋದು ಇರಬೇಕು. ಯಾವಾಗ 6th ಸೆನ್ಸ್ ಅನ್ನೋದು ಇರ್ತೋ, ತಂದೆ ತಾಯಿ ಯಾವಾಗ ಆ ಮನೆಗೆ ಹೆಣ್ಮಗಳನ್ನ ಕೊಡಲ್ಲ, ಅಥವಾ ಕೊಟ್ಟ ಮೇಲೆ ಹೆಣ್ಮಗ್ಳಿಗೆ ತೊಂದರೆ ಆಗ್ತಾಯಿದ್ರೆ ವಾಪಸ್ ಬಾಮ್ಮ ಅಂದ್ಕೊಳ್ತಾರೆ. ಅವಳನ್ನು ಅಲ್ಲಿಟ್ಟು ಅಷ್ಟು ಕಷ್ಟಪಟ್ಟು ಸಾಯಿಸೋ ಬದಲು ವಾಪಸ್ ಬಂದುಬಿಡು ಅಂತ ಹೇಳಬೇಕು. ಅಥವಾ ಅವ್ರ ಅತ್ತೆ ಮಾವ ಆ ಸೊಸೆನ ಅವಳನ್ನ ಒಪ್ಕೊಳ್ಳೋಕ್ಕಾಗದೇ ಇದ್ದರೆ ಅವಳನ್ನು ಸಾಯಿಸೋ ಬದಲು ಅತ್ತೆ ಮಾವ ಹೋಗು ವಾಪಸ್ ಮನೆಗೆ ಅಂದ್ಬಿಡ್ಬೋದು. ಎಲ್ಲರೂ ಸೇಫಾಗಿರ್ತಾರೆ. ಮಾನಸಿಕವಾಗಿ ಅದೇನಕ್ಕೆ ಎಲ್ಲರೂ ಪ್ರಾಣಿಗಳಾಗ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ, ಮನುಷ್ಯರಾಗ್ತಾ ಇಲ್ಲ ಎಲ್ಲರೂ. ಮನುಷ್ಯನಿಗೆ ದೊಡ್ಡ ಒಂದು ಗಿಫ್ಟ್ ಏನು ಕೊಟ್ಟಿದ್ದಾನೆ ದೇವರು ಅಂತಂದರೆ ಯೋಚನೆ ಮಾಡೋದು. ಆ ಯೋಚನೆ ಮಾಡೋದು ಇಲ್ಲೂ ಮಾಡ್ತಾ ಇಲ್ಲ, ಅಲ್ಲೂ ಮಾಡ್ತಾ ಇಲ್ಲ, ಕೊನೆಗೆ ಸಫರ್ ಮಾಡೋದು ಸೊಸೆಯರಾಗ್ತಾ ಇದ್ದಾರೆ, ಹೆಣ್ಮಕ್ಳು ಆಗ್ತಾ ಇದ್ದಾರೆ.